ಕಮಲ್ ಹಾಸನ್ ಅವರ ಹೇಳಿಕೆ ಇಡೀ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಮೇಲೆ ಪ್ರತಿಭಟನೆ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ಕೂಡ ಮಾತನಾಡಿದ್ದಾರೆ. ಅಂದರೆ ಇದನ್ನು ಯಾರು ಕೂಡ ಒಪ್ಕೊಳ್ಳಲ್ಲ. ಅವರು ಅದನ್ನೇ ಹೇಳಿದ್ದು, ಇತಿಹಾಸ ಗೊತ್ತಿಲ್ಲದೆ ಯಾಕೆ ಮಾತನಾಡಲಿಕ್ಕೆ ಹೋಗ್ತಾರೆ ಅಂತೇಳಿ. ವಿಜೇಂದ್ರ ಅವರು ಹೇಳಿರುವಂಥ ಪಾಯಿಂಟ್ ಅದೇ, ಇತಿಹಾಸ ಗೊತ್ತಿಲ್ಲ ಅಂತ ಹೇಳಿದಾಗ ತಮಿಳು ಭಾಷೆ ನಿಮ್ಮ ಪ್ರೀತಿ ಅಭಿಮಾನ ಏನೇ ಇರಲಿ ಅದು ನಿಮ್ಗೆ ಬಿಟ್ಟಿರುವಂಥ ವಿಚಾರ. ಬಟ್ ತಮಿಳಿಂದ ಕನ್ನಡ ಹುಟ್ಟಿತ್ತು ಅನ್ನುವಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅಂದರೆ ಸರಿಯಾದ ರೀತಿಯಲ್ಲಿ ಜ್ಞಾನ ಇಲ್ಲದೆ ಇರೋರು, ಇತಿಹಾಸ ಗೊತ್ತಿಲ್ಲದೆ ಇರೋರು ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾರೆ. ಪ್ರತಿಭಟನೆ ಆದಮೇಲೂ ಕೂಡ ಅಲ್ಲ, ಇತಿಹಾಸ ಇರೋದಂಗೆ ನಾನು ಹೇಳ್ತೀನಿ, ನನಗೆ ಯಾರೋ ಸಾಹಿತಿ ಹೇಳ್ಕೊಟ್ರು, ಲೇಖಕರು ಹೇಳ್ಕೊಟ್ರು, ಹಂಗಾಗಿ ನಾನು ಹೇಳ್ತೀನಿ, ಇದರಲ್ಲಿ ಕ್ಷಮೆ ಕೇಳುವಂಥ ವಿಚಾರನೇ ಇಲ್ಲ ಅಂತೇಳಿ ಹೈಕೋರ್ಟ್ ತನಕ ಹೋದರೂ ಏನಾಯಿತು, ಹೈಕೋರ್ಟಲ್ಲೂ ಕೂಡ ಹಿನ್ನಡೆ ಆಯಿತು. ಈಗ ಮತ್ತೆ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಫಿಲ್ಮ್ ಕೂಡ ಈ ಥರ ರಿಲೀಸ್ ಆಗ್ತಾ ಇಲ್ಲ. ಸೊ ಇದೆಲ್ಲವನ್ನ ನೋಡಿದ್ರೆ ಆಲ್ಮೋಸ್ಟ್ ಅಲ್ಲಿ ಹಿನ್ನಡೆ ಮತ್ತೆ ಆ ಸಿನಿಮಾಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ. ಅಷ್ಟಾದ್ರೂ ಕೂಡ ಅವರು ಉದ್ದಟತನವನ್ನು ಬಿಟ್ಟೇ ಇಲ್ಲ ನೋಡಿ. ಒಂಥರ ಸೆಲ್ಫ್ ರೆಸ್ಪೆಕ್ಟ್ ಏನು ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಸಾರಿ ಕೇಳೋ ಹಾಗೆ ಮನುಷ್ಯ ಕಾಣಿಸ್ತಾನೆ ಇಲ್ಲ. ಇವತ್ತು ಕೂಡ ವಿಜಯೇಂದ್ರ ಅದನ್ನೇ ಹೇಳಿರೋದು, ಈ ರೀತಿ ಉದ್ದಟತನವನ್ನ ಬಿಟ್ಟು ನೀವು ಕ್ಷಮೆ ಯಾಚನೆ ಮಾಡಬೇಕು ಅಂತ ಹೇಳಿದರೆ, ಆದ್ರೂ ಕೂಡ ಈ ಮನುಷ್ಯ ಸಾರಿ ಕೇಳೋ ಹಾಗೆ ಎಲ್ಲೂ ಕಾಣಿಸ್ತಾನೆ ಇಲ್ಲ. ಅದನ್ನ ಹೇಳ್ತೇನೆ. ಈಗ ಆಗಿರುವಂಥ ತಪ್ಪುಗಳನ್ನು ತಿದ್ದುಕೊಳ್ಳೋಕೆ ಈತ ಹಿಂದೇಟನ್ನು ಹಾಕ್ತಿದ್ದಾರೆ. ಈಗ ನಾನು ಏನಾದರೂ ಬೈ ಮಿಸ್ಟೇಕ್ ಆಗಿ ಏನಾದರೂ ಹೇಳಿಕೆಯನ್ನು ಕೊಟ್ಟು ನನ್ನಿಂದ ತಪ್ಪಾಗಿದೆ ಅಂತ ಹೇಳೋದ್ರಲ್ಲಿ ಏನಿರುತ್ತೆ. ಆದರೆ ಬಟ್ ಈತನ ಹೇಳಿಕೆ ಅಂದರೆ ಆಗಲೇ ಹೇಳ್ದಂಗೆ ಈಗೋ ಮ್ಯಾಟ್ರ್ ಆಗ್ತಾ ಇದೆ. ಇಲ್ಲಿ ನಾನೇ ದೊಡ್ಡವನು ಅನ್ನುವಂಥ ಅಹಂಕಾರ ಈತನಲ್ಲಿ ಇರಬಹುದು. ನಾನು ಯಾಕೆ ಕ್ಷಮೆ ಕೇಳಬೇಕು ಅಂತೇಳಿ. ನೀವು ಕ್ಷಮೆ ಕೇಳೋದು ನಮಗೆ ಅವಶ್ಯಕತೆ ಇಲ್ಲ. ನಿಮ್ಮ ಸಿನಿಮಾ ಇಲ್ಲಿ ರಿಲೀಸ್ ಆಗಲ್ಲ, ರಿಲೀಸ್ ಆಗೋಕ್ಕೂ ನಾವು ಬಿಡೋದಿಲ್ಲ, ಅಷ್ಟೇ. ಅವರಿಗೆ ತಮಿಳು ಭಾಷೆ ಬಗ್ಗೆ ಪ್ರೀತಿ ಇರ್ಬೋದು, ಆದ್ರೆ ಸರಿಯಾಗಿ ಮಾಹಿತಿ ಇಲ್ದೇನೆ ಈ ರೀತಿ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ. ಉದ್ದಟತನವನ್ನ ಬಿಟ್ಟು ಕ್ಷಮೆನೆ ಯಾಚಿಸ್ಬೇಕು ಅಂತೇಳಿ ನಾನು ಕೂಡ ಹೇಳಿದ್ದೆ. ರಾಜ್ಯದ ಜನರದ ಅಪೇಕ್ಷೆನೂ ಕೂಡ ಅದೇ ಇತ್ತು. ಇವತ್ತು ಉಚ್ಚ ನ್ಯಾಯಾಲಯ ಕೂಡ ಹೇಳಿರ್ತಕ್ಕಂಥದ್ದು ಸ್ವಾಗತಾರ್ಹ. ಈಗಲಾದ್ರೂ ಕೂಡ ತಮ್ಮ ಆಗಿರ್ತಕ್ಕಂಥ ತಪ್ಪನ್ನ ತಿದ್ಕೋಬೇಕು, ಕ್ಷಮೆನ ಯಾಚಿಸ್ಬೇಕು. ಥ್ಯಾಂಕ್ ಯು.